ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಕೆಂಪನಹಳ್ಳಿ ಜಯಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಕನ್ನಡ ಸೇನೆ ಜಿಲ್ಲಾ ಕಚೇರಿಯಲ್ಲೇ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಿಸಿದರು. ನಾಡು ನುಡಿ ವಿಚಾರದಲ್ಲಿ ತಮ್ಮ ಕೆಲಸವನ್ನ ಬದಿಗೊತ್ತಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಡವರ ದೀನದಲಿತರ ಒಳಿತಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಶುಭ ಕೋರಿದರು. ನಗರ ಆಟೋ ಅಧ್ಯಕ್ಷರಾದ ಜಯಪ್ರಕಾಶ್ ಅವರ ಹುಟ್ಟುಹಬ್ಬವಾಗಿ ಕನ್ನಡ ಸೇನೆ ಜಿಲ್ಲಾ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ಕನ್ನಡ ಸೇನೆ ಯಾರೇ ನಮ್ಮ ಕಾರ್ಯಕರ್ತರು ಗೊತ್ತಾದ ಸಂದರ್ಭದಲ್ಲಿ ಇವತ್ತಾಗಲೇ ಬಂದಂತ ಈಗಾಗಲೇ ನಮ್ಮ ನವೀನ್ ಅವರು ಪ್ರತಿಯೊಬ್ಬರು ಇಲ್ಲಿ ಬಂದಂತ ಹೆಸರು ಹೇಳಿದರು. ನಮ್ಮ ಮಾರ್ಕೆಟ್ ರಸ್ತೆ ಅನ್ವರು ಅಧ್ಯಕ್ಷರಾಗಿದ್ದಾರೆ, ಮತ್ತೆ ಇಲ್ಲಿನ ಅಧ್ಯಕ್ಷರಾದ ನಮ್ಮ ವಿಶ್ವನಾಥ್ ಅವರಾಗಿದ್ದಾರೆ, ಮತ್ತೆ ಎಲ್ಲ ಇಲ್ಲಿ ಬಂದಂತ ಚಂದ್ರಶೇಖರ್, ಲಕ್ಷ್ಮಣ್ ಅವರು, ಹರೀಶ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಮಹಿಳಾ ಅಧ್ಯಕ್ಷ ಚೈತ್ರಗೌಡ ಅವರು, ಯೋಗೇಶ್, ಮಲ್ಲಿಕಾರ್ಜುನು. ನಿಜವಾಗ್ಲೂ ಒಂದು ಏನಾಗುತ್ತೆ ಅಂದ್ರೆ ಸಂಘಟನೆ ಕಟ್ಟೋದು ಅಷ್ಟು ಸುಲಭನೂ ಅಲ್ಲ. ಯಾಕೆಂದ್ರೆ ಬೆಳಕಂದ್ರೆ ಅವರ ಕೆಲಸ. ಇವತ್ತು ನಾವು ಇಡೀ ರಾಜ್ಯೋತ್ಸವ ಮಾಡ್ತೀವಿ, ಏನು ನವೆಂಬರ್ 1 ಬಿಟ್ರೆ ಆಯಾ ಸರ್ಕಲ್ ನಲ್ಲಿ ನಮ್ಮ ಆಟೋದವರಿಗೋಸ್ಕರ ನಾವೆಲ್ಲ ಬಂದು ಕೆಂಪು ಪಾಠ ಆರಿಸಿ ಅವ್ರಿಗೆ ಗುರುತಿಸ್ತೀವಿ. ಆದ್ರೆ ಇವತ್ತು ಪರಿಸ್ಥಿತಿಲಿ ಏನ್ ಇವತ್ತು ಅವ್ರು ಗ್ಯಾಸ್ ಹಾಕೊಂಡು ಓಡಿಸೋಗ್ತದೆ. ಇವತ್ತು ಆಟೋ ಓಡಿಸಿರೋ ಅವ್ರ ಪಲ್ಯ ಹೆಂಡತಿ ಮಕ್ಳಿಗೆ ಇವತ್ತು ಅನ್ನ ಏನು ರೇಷನ್ ತರ್ತೀನಿ ಅಂತ ಧೈರ್ಯವಾಗಿ ಬಂದಿರ್ತಾರೆ ಪಾಪ ಯಜಮಾನರುಗಳೆಲ್ಲ. ಆದ್ರೆ ಗ್ಯಾಸ್ ಇಲ್ಲ, ಗ್ರಾಹಕರಿಗೆ ಹತ್ರ ಜಾಸ್ತಿ ಕೇಳಂಗಿಲ್ಲ. ಎಂತ ಪರಿಸ್ಥಿತಿ ಬಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲಿನ ಶಾಸಕರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, MLCಗಳು ಯಾರೇ ಇರಲಿ, ಇವತ್ತು ಪ್ರತಿಯೊಂದು ಏನೋ ನಮ್ಮ ಕನ್ನಡ ಉಳಿಸೋಕ್ಕೋಸ್ಕರ ಯಾವರೇ ಬಂದ್ರೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ತರಬೇಕು ಅನ್ನೋದು ಮೂರ್ಛಕ್ಕೆ ಗಲ್ಲಿ ಓಡಾಡೋದು ಆಟೋ. ಅಂತ ವಿಚಾರದಲ್ಲಿ ಇವತ್ತು ಇವರ ಜಯಪ್ರಕಾಶ್ ಅವರ ಹುಟ್ಟುಹಬ್ಬದ ಜೊತೆಗೆ ಇವತ್ತು ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ಜಿಲ್ಲಾ ಕಚೇರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ. ಶೀಘ್ರದಲ್ಲಿ ಅವರು ಮಂಗಳವಾರ ಎಲ್ಲ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು, ಯಾಕೆ ಒಂದೊಂದು ಬಂಕಲ್ಲಿ ಒಂದೊಂದು ರೇಟನ್ನ ಮಾಡ್ತಾರೆ, ಅದನ್ನ ಮಾಡಬಾರ್ದು ಅಂತೇಳಿ ಅವರಿಗೆ ಸಲಹೆ ಕೊಟ್ಟಂತ ಸಂದರ್ಭದಲ್ಲಿ ಕರೆದೆಲ್ಲ ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬೇಡ, ಜೊತೆಗಿಡುವಂಥದ್ದು ಬೇಡ. ನಮ್ಮ ಕನ್ನಡ ಸೇನೆ ಕರ್ನಾಟಕ ಯಾವಾಗ್ಲೂ ನಿಮ್ ಜೊತೆಗಿರುತ್ತೆ. ನಿಮ್ಮ ಏನು ನಿಮ್ಮ ಬೇಸಿಕ್ ನೀಡ್ಸ್ ಮೀನ್ಸ್ ನಿಮ್ಮ ವೈಯಕ್ತಿಕ ಅಗತ್ಯತೆಗಳು, ಪ್ರಾರಂಭಿಕ ಅಗತ್ಯತೆಗಳೇನಿರುತ್ತೆ, ಆಹಾರ ಆಗಿರ್ಬೋದು, ಬೇಸಿಕ್ ಕಿಟ್ಗಳಿಗೆ ಪ್ರಾಬ್ಲಮ್ ಅಂದ್ರೆ ದಯವಿಟ್ಟು ಯಾರು ದುಡ್ಡು ಕೆಡುವಂಥದ್ದು, ಇನ್ನೇನು ಅನಾಹುತ ಮಾಡ್ಕೊಳ್ಳುವಂತ ಕೆಲ್ಸಕ್ಕೆ ಬೇಡ. ನಮ್ಮ PC ರಾಜೇಗೌಡ ಇದ್ದಾರೆ, ನಮ್ಮ ಆಫೀಸ್ ಯಾವತ್ತೂ ತೆರೆದಿರುತ್ತೆ. ನಾನಿದ್ದೀನಿ ಮತ್ತು ಮಕ್ಕಳಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಹಾಯ ಮಾಡೋದಕ್ಕೆ ನಮ್ಮ ಕನ್ನಡ ಸೇನೆ ಕರ್ನಾಟಕ ರೆಡಿ ಇದೆ. ಯಾರು ದುಡ್ಡಿಗೆ ಗೆಲ್ಬೇಡಿ. ಇದೆಲ್ಲ ಸಮಸ್ಯೆಗಳು ಕ್ಷಣಿಕ ಅಷ್ಟೇ. ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗುವಂತ ಅಂತ ಬಂದೇ ಬರುತ್ತೆ. ಅಲ್ಲಿ ತನಕ ನಾವು ನಿಮ್ ಜೊತೆಗಿದ್ದು ನಿಮಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ, ಈ ಮೂಲಕ ಇನ್ನೊಮ್ಮೆ ಜಯಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ PC ರಾಜೇಗೌಡರವರ ಪರವಾಗಿ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆಟೋ ಸಂಘಕ್ಕೆ ಸದಾಕಾಲ ನಮ್ಮ ಕನ್ನಡ ಸೇನೆ ಕರ್ನಾಟಕ ನಿಮ್ ಜೊತೆಗಿರುತ್ತೆ. ನಿಮ್ಮ ಅವಶ್ಯಕತೆಗಳನ್ನ ಪೂರೈಸುವಲ್ಲಿ ನಾವು ಯಾವಾಗಲೂ ನಿಮ್ ಜೊತೆಗಿರ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ವೈಯಕ್ತಿಕ ಅಗತ್ಯತೆಗಳ ಕೊರತೆ ಇತ್ತು ಅನ್ನೋದೇ, ಆದ್ರೆ ಅವ್ರ ಮನೆಯಲ್ಲಿ ಹಾಲು ಆಗಿರ್ಬೋದು, ಅಕ್ಕಿ, ಸಣ್ಣ ಫುಡ್ಗೆ ಸಮಸ್ಯೆ ನಿಜವಾಗಿರೋದಾದ್ರೆ ಅವಂತ ಹೆಸರುಗಳನ್ನ ಲಿಸ್ಟ್ ಹಾಕಿ ಅಧ್ಯಕ್ಷರ ಕೈಲಿ ಕೊಟ್ರೆ, ನಾನು ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು PC ರಾಜೇಗೌಡ ಹೆಸರು ಹೇಳ್ಕೊಂಡು ವೈಯಕ್ತಿಕವಾಗಿ ಆಗುವಂತ ಸಹಾಯವನ್ನು ನಾನು ಪ್ರತಿಯೊಬ್ಬರಿಗೂ ಮಾಡ್ತೀನಿ. ಎಲ್ಲರೂ ಕೂಡ ಗೌರವಿಸ್ತಕ್ಕಂತ, ಎಲ್ಲರೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಮನಸ್ಸು ಜಯಪ್ರಕಾಶ್ ಅವರಿಗಿದೆ ನಾನು ನೋಡಿದ ಪ್ರಕಾರ. ಆಮೇಲೆ ಯಾವಾಗಲೂ ಕೂಡ ನಗಾಡ್ತಾ ಇರ್ತಾರೆ. ವೆರಿ ಹ್ಯಾಪಿಯೆಸ್ಟ್ ಮ್ಯಾನ್. ಯಾವ ಮನುಷ್ಯ ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ,
ಯಾವ ಮನುಷ್ಯ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ಯಾರು ಇನ್ನೊಬ್ಬರ ಬಗ್ಗೆ ಚಾಡಿ ಇಡಲ್ಲ, ಮನುಷ್ಯ ಯಾವಾಗಲೂ ಕೂಡ ಖುಷಿಯಾಗಿ ಇರ್ತಾನೆ ಅನ್ನೋದು ಪ್ರಕೃತಿಯ ನಿಯಮ. ಆಮೇಲೆ ಜಯಪ್ರಕಾಶ್ ಅವ್ರು ನೋಡಿದ ಪ್ರಕಾರ ಬರೀ ಕನ್ನಡ ಸೇನೆಯಲ್ಲಿ ಮಾತ್ರ ಕೆಲಸ ಮಾಡೋದಿಲ್ಲ. ಯಾವುದೇ ಸಂಘಟನೆ ಹೋರಾಟಕ್ಕೆ ಕರೆ ಮಾಡಲಿ, ಯಾವುದೇ ಜಯಂತಿಗಳಿರ್ಲಿ, ಎಂಥದೇ ಸಮಸ್ಯೆ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ನಿರಂತರವಾಗಿ ಅವರು ಆಟೋ ಓಡಿಸಿ ಜೀವನ ಮಾಡ್ತಾ ಇದ್ದಾರೆ. ನನ್ನ ಹುಟ್ಟು ಹಬ್ಬವನ್ನ ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿ ಎಂದು ಜಯಪ್ರಕಾಶ್ ಅವರು ಸಂತಸ ವ್ಯಕ್ತಪಡಿಸಿದರು. ಕನ್ನಡ ಸೇನೆ ಕಚೇರಿಗೆ ಸೇರಿ 20 ವರ್ಷ ಆಯಿತು. ನಾನು ಆಟೋ ಓಡಿಸೋಕ್ಕೆ ಶುರು ಮಾಡಿ 45 ವರ್ಷ ಆಯಿತು. 45 ವರ್ಷದಿಂದ ಆಟೋ ವೃತ್ತಿಯಲ್ಲೇ ಇದ್ದೀನಿ. ಆಟೋ ಚಾಲಕರು ಏನು ಕಷ್ಟ ಏನಿದು ಅದು ನಾನು ತುಂಬ ಕಲ್ತಿದ್ದೀನಿ. ಈಗ ಪ್ಯಾಸೆಂಜರ್ ಹೆಂಗೆ, ಜನ ಹೆಂಗೆ, ಡ್ರೈವರ್ಸ್ ಹೆಂಗೆ, ಯಾವ ರೀತಿ ನಾವು 60 ವರ್ಷ 70 ವರ್ಷದ ವಯಸ್ಸಾದವ್ರಿಗೆ ಯಾವ ರೀತಿ ಗಾಡಿ ಓಡಿಸ್ಬೇಕು, ಮಕ್ಕಳು ಹೆಂಗೆ ಗಾಡಿ ಓಡಿಸ್ಬೇಕು, ರೋಡಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ನಾವು ಪ್ಯಾಸೆಂಜರ್ ಹತ್ರ ಎಲ್ಲದನ್ನು ನಾವು ಅನುಭವ ಪಟ್ಟುಕೊಂಡು ಇವಾಗ 45 ವರ್ಷ ಆಟೋ ವೃತ್ತಿ ನಾನು ಮುಗಿಸಿದ್ದೀನಿ. ಹಾಗಾಗಿ ನಮ್ಮ ಕನ್ನಡ ಸೇನೆ ರಾಜೇಗೌಡರು ನನ್ನನ್ನು ಆಟೋ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿ ಒಂದು 15 ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕನ್ನಡ ಸೇನೆಯಲ್ಲಿ. ನಮಗೆ ಕೋವಿಡ್ ಬಂದಾಗ ನಮ್ಮ ಕನ್ನಡ ಸೇನೆ ರಾಜೇಗೌಡರಿಗೆ ಹೇಳಿದೆ, ಗೌಡ್ರೆ ಎಲ್ಲ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ಆಟೋ ಚಾಲಕರು ಅಂತ ಹೇಳಿದ ತಕ್ಷಣ 150 ಆಟೋದವರಿಗೆ ಕಿಟ್ಟನ್ನು ವಿತರಣೆ ಮಾಡಿದ್ರು. ಅದನ್ನ ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ, ವಕ್ತಾರರಾದ ಹುಣಸೆ ಮಕ್ಕಿ ಲಕ್ಷ್ಮಣ್, ನವೀನ್, ಪಾಲಾಕ್ಷ, ಜಯಪ್ರಕಾಶ್ ಮುಂತಾದವರು ಪಾಲ್ಗೊಂಡಿದ್ದರು.